ಸೊ ಕೂಚಿಪುಡಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟೈತಿ ಅಂತ ಕ್ವಶನ್ ಕೇಳಿದಾರ. ಎಸ್, ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತೆ ಈ ಕೂಚಿಪುಡಿ ಅನ್ನೋದು? ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿರ್ಬೇಕು ಮೇನ್ ಬೇಸಿಕ್ ಯಾವ ಬರ್ತಾವ ಅಂತಂದೇಳಿ. ಸೊ ಕೂಚಿಪುಡಿ ಅಂತ ಬಂತಂತಂದ್ ಹೇಳಿದ್ರೆ ಅದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿರುವಂತದ್ದು. ಆಮೇಲೆ ನೆಕ್ಸ್ಟ್ ಕರ್ನಾಟಕ ಅಂತಂದ್ ಹೇಳಿದ್ರೆ ಯಾವ್ದಂತಂದ್ ಹೇಳ್ತೀವಿ, ಯಕ್ಷಗಾನ ಅಂತಂದ್ ಹೇಳ್ತೀವಿ, ಯಕ್ಷಗಾನ. ಅದಾದ ನಂತರ ಕೇರಳ ಅಂತಂದ್ ಹೇಳಿದ್ರೆ ಇಲ್ಲಿ ಎರಡು ಬರ್ತಾವ, ಒಂದ್ ಯಾವ್ದು ಮೋಹಿನಿ ಅಟ್ಟಮ್ಮು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕಥಕ್ಕಳಿ ಅಂತಂದ್ ಹೇಳ್ತೀವಿ, ಕಥಕ್ಕಳಿ. ಆಮೇಲೆ ತಮಿಳ್ನಾಡು ಅಂತಂದ್ ಹೇಳಿದ್ರೆ ಭರತನಾಟ್ಯ, ತಮಿಳ್ನಾಡು ಅಂತಂದ್ ಹೇಳಿದ್ರೆ ಭರತನಾಟ್ಯ. ಆಮೇಲೆ ಕಥಕ್ ಅಂತಂದ್ ಹೇಳಿ ಬರುತ್ತ, ತುಂಬಾ ಇಂಪಾರ್ಟೆಂಟ್ ಕಥಕ್, ಇದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು. ಇವು ಇಷ್ಟಾದ್ರೂ ಬೇಸಿಕ್ ಏನಂತಂದ್ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು. ಅದಾದ ನಂತರ ಟೋಟಲ್ ಆಗಿ ಎಷ್ಟು ಶಾಸ್ತ್ರೀಯ ನೃತ್ಯಗಳಿದಾವ? ಟೋಟಲ್ ಆಗಿ 8 ಶಾಸ್ತ್ರೀಯ ನೃತ್ಯಗಳಿದಾವ. ಇದು ಒಂದು ಕೂಡ ಏನಂತಂದ್ ಹೇಳಿದ್ರೆ ಕ್ವಶನ್ ನ ಕೇಳ್ತಾರ, ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕೂಚಿಪುಡಿ ಅಂತ ಬಂತು ಅಂದ್ರ ಕೆಲವೊಂದು ಫೇಮಸ್ ಪರ್ಸನ್ಸ್ ಬರ್ತಾರ. ನಾನ್ ನಿಮಗ ನೆನ್ಪಿಟ್ಕೊ ಅಂತಂದ್ ಹೇಳಿದ್ನಿ. ಯಾರು ಅಂತಂದ್ ಹೇಳಿದ್ರೆ ಯಾಮಿನಿ ಕೃಷ್ಣಮೂರ್ತಿ ಅಂತಂದ್ ಹೇಳಿ ಒಬ್ರು ಬರ್ತಾರೆ. ಯಾರು? ಯಾಮಿನಿ ಕೃಷ್ಣಮೂರ್ತಿ. ಅದಾದ ನಂತರ ಇನ್ನೊಬ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ಗಂಡ ಹೆಂಡತಿ ಬರ್ತಾರ, ರಾಜಾರೆಡ್ಡಿ ಆಮೇಲೆ ರಾಧಾರೆಡ್ಡಿ ಅಂತಂದ್ ಹೇಳಿ. ರಾಜ ಮತ್ತು ರಾಧಾರೆಡ್ಡಿ ಅಂತಂದ್ ಹೇಳಿ ಬರ್ತಾರ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಕೂಚಿಪುಡಿಗೆ ಸಂಬಂಧಪಟ್ಟಂತಹ ಥಿಂಗ್ಸ್ ಗಳು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರ, ಗುಪ್ತ ರಾಜವಂಶವನ್ನ ಸ್ಥಾಪಿಸಿದವ್ರು ಯಾರು ಅಂತಂದ್ ಹೇಳಿ. ಗುಪ್ತ ರಾಜವಂಶವನ್ನ ಯಾರು ಸ್ಥಾಪಿಸ್ತಾರ ಅಂತಂದ್ ಹೇಳಿ, ಯಾರು ಸ್ಥಾಪಿಸ್ತಾರ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಏನಂತ ಸಮುದ್ರಗುಪ್ತ ಅಂತಂದೈತೆ. ಸಮುದ್ರಗುಪ್ತನನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ಭಾರತದ ನೆಪೋಲಿಯನ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಭಾರತದ ನೆಪೋಲಿಯನ್ ಅಂತ ಕರಿತೀವಿ. 1ನೇ ಚಂದ್ರಗುಪ್ತ ಅಂತಾನೂ ಬರಂಗಿಲ್ಲ. ಸೊ ಯಾರಂತಂದ್ ಹೇಳಿದ್ರ ಶ್ರೀಗುಪ್ತ ಅಂತಂದ್ ಹೇಳ್ತೀವಿ. ಕ್ರಿಸ್ತ ಶಕ ಯಾವಾಗಂತಂದ್ ಹೇಳಿದ್ರ ಕ್ರಿಸ್ತ ಶಕ 240ರಲ್ಲಿ ಶ್ರೀಗುಪ್ತ ಇದ್ದವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಗುಪ್ತ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರ. ಆಮೇಲೆ ಗುಪ್ತ ಸಾಮ್ರಾಜ್ಯ ಆಳ್ವಿಕೆ ನಡೆಸುತ್ತಲ್ಲ, ಆ ಟೈಮ್ ಅನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ಗೋಲ್ಡನ್ ಏಜ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಗೋಲ್ಡನ್ ಏಜ್ ಅಥವಾ ಸುವರ್ಣ ಯುಗ ಅಂತಂದ್ ಹೇಳಿ. ಆಮೇಲೆ 1ನೇ ಚಂದ್ರಗುಪ್ತನನ್ನ ಅವಂಗೊಂದ್ ಬಿರುದು ಬರುತ್ತ. ಸೊ ಅವನನ್ನ ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ಮಹಾರಾಜಾದಿ ರಾಜ ಅಂತಂದ್ ಹೇಳಿ, ಮಹಾರಾಜಾದಿ ರಾಜ ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ಈ 1ನೇ ಚಂದ್ರಗುಪ್ತ ಏನಪ್ಪಾ ಅಂತಂದ್ ಹೇಳಿದ್ರ ಕುಮಾರದೇವಿಯನ್ನ ಮದುವೆ ಆಗ್ತಾನ, ಕುಮಾರದೇವಿ. ಸೊ ಈ ಕುಮಾರದೇವಿ ಮತ್ತು 1ನೇ ಚಂದ್ರಗುಪ್ತನಿಗೆ ಮಗ ಹುಟ್ತಾನ, ಅವನೇ ಯಾರಪ್ಪಾ ಅಂತಂದ್ ಹೇಳಿದ್ರ ಸಮುದ್ರಗುಪ್ತ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳ್ತೀವಿ? ಸಮುದ್ರಗುಪ್ತ. ಇವರನ್ನ 100 ಕದನಗಳ ಸರದಾರ ಅಂತಂದ್ ಹೇಳ್ತೀವಿ. 100 ಕದನಗಳ ಸರದಾರ. ಅವ್ರದ್ದು ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ಇನ್ಸ್ಕ್ರಿಪ್ಷನ್ ಶಾಸನಗಳಲ್ಲಿ 100 ಕದನಗಳನ್ನ ಕೊಟ್ಟಿದ್ರೆ ಅದು ಎಲ್ಲದರಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಸಮುದ್ರಗುಪ್ತ ಗೆದ್ದಿದಾನ. ಈ ಸಮುದ್ರಗುಪ್ತನ ಮಹಾನ್ ಸೇನಾನಿ ಯಾರಂತಂದ್ ಹೇಳಿದ್ರೆ ಯಾರಾದ್ರೂ ಹೇಳ್ತಾನೆ? ಮಹಾನ್ ಸೇನಾನಿ, ಸಮುದ್ರಗುಪ್ತನ ಮಹಾನ್ ಸೇನಾನಿ ಯಾರಂತಂದ್ ಹೇಳಿದ್ರೆ ಹರಿಸೇನ ಅಂತಂದ್ ಹೇಳಿ ಬರ್ತಾರ, ಹರಿಸೇನ. ಇವರಿಗೆ ಸಂಬಂಧಪಟ್ಟಂತ ಒಂದು ಶಾಸನ ಬರುತ್ತ, ಅದನ್ನ ನಾವು ಅಲಹಾಬಾದ್ ಸ್ತಂಭ ಶಾಸನ ಅಂತ ಕರಿತೀವಿ. ಏನಂತ ಕರಿತೀವಿ? ಅಲಹಾಬಾದ್ ಸ್ತಂಭ ಶಾಸನ ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ ಪಾಯಿಂಟ್ಸ್? ಆಮೇಲೆ ಇಲ್ಲೇ ನೆನ್ಪಿಟ್ಕೊಳ್ರಿ, ಇನ್ನೊಬ್ರು ಯಾರಂತಂದ್ ಹೇಳಿದ್ರೆ 2ನೇ ಚಂದ್ರಗುಪ್ತ ಅಂತಂದ್ ಹೇಳಿ. ಸೊ ನೆಕ್ಸ್ಟ್ ಫೇಮಸ್ ಆಗಿರೋ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ 2ನೇ ಚಂದ್ರಗುಪ್ತ, ಅಥವಾ ಇವ್ನಿಗೆ ಇನ್ನೊಂದ್ ಹೆಸರು ಬರುತ್ತ ವಿಕ್ರಮಾದಿತ್ಯ ಅಂತಂದ್ ಹೇಳಿ. ಇವೆಲ್ಲ ಎರಡು ಒಂದೇ. ಸೊ 2ನೇ ಚಂದ್ರಗುಪ್ತ ಅಂದ್ರೂ ಒಂದೇ, ವಿಕ್ರಮಾದಿತ್ಯ ಅಂದ್ರೂ ಒಂದೇ. ಇವ್ರು ತುಂಬಾ ಫೇಮಸ್ ಆಗ್ತಾರ. ಯಾಕಂತಂದ್ ಹೇಳಿದ್ರೆ ಇವರ ಆಸ್ಥಾನದಲ್ಲಿ ನವರತ್ನರು ಇರ್ತಾರ. ಇವರ ಆಸ್ಥಾನದಲ್ಲಿ ಯಾರು ಇರ್ತಾರ ಅಂತಂದ್ ಹೇಳಿದ್ರೆ ನವರತ್ನರು. ಅದ್ರ ಜೊತೆಗೆ ಇವರ ಆಸ್ಥಾನಕ್ಕೆ ಒಬ್ಬ ಯಾರ್ ಬರ್ತಾರ ಅಂತಂದ್ ಹೇಳಿದ್ರೆ ಚೀನಾ ಯಾತ್ರಿಕ ಬರ್ತಾನ, ಪಾಹಿಯಾನ್ ಅಂತಂದೇಳಿ. ಯಾರ್ ಬರ್ತಾರ ಅಂತಂದ್ ಹೇಳಿದ್ರ ಪಾಹಿಯಾನ್. ಆಮೇಲೆ ಇಲ್ಲಿ ನವರತ್ನ ಇರ್ತಾರಲ್ಲ, ಆ ಟೈಮ್ ಅಲ್ಲಿ ಇರುವಂತ ಫೇಮಸ್ ಯಾರ ಅಂತಂದ್ ಹೇಳಿದ್ರ ಆರ್ಯಭಟ ಇರ್ತಾರ ಅವ್ರ ಆಸ್ಥಾನದಲ್ಲಿ. ಅದಾದ ನಂತರ ವರಾಹ ಮೀರ ಇರ್ತಾರ, ವರಾಹ ಮೀರ. ಆಮೇಲೆ ಇನ್ನೊಬ್ರು ಯಾರಂತಂದ್ ಹೇಳಿದ್ರ ಕಾಳಿದಾಸ, ಕವಿರತ್ನ ಕಾಳಿದಾಸ ಅಂತಂದ್ ಹೇಳ್ತೀವಲ್ಲ, ತುಂಬಾ ಶ್ರೇಷ್ಠ ಕವಿ ಇವರು. ಈ ಕಾಳಿದಾಸ ಬರೆದಂತ ಕೃತಿಗಳು ಯಾವ್ಯಾವು ಕ್ವಶನ್ ಕೇಳ್ತಾರ. ಮೇನ್ ಏನಂತಂದ್ ಹೇಳಿದ್ರೆ ಇವನೇ ಕ್ವಶನ್ ಕೇಳಿದಾರೆ, ಕವಿರತ್ನ ಕಾಳಿದಾಸರು ಬರೆದಂತಹ ಕೃತಿಗಳು ಯಾವ ಅಂತಂದ್ ಹೇಳಿದ್ರೆ ಒಂದು ಕುಮಾರ ಸಂಭವ ಅಂತಂದ್ ಹೇಳ್ತೀವಿ, ಕುಮಾರ ಸಂಭವ. ಅದಾದ ನಂತರ ನೆಕ್ಸ್ಟ್ ಯಾವ್ದಂತಂದ್ ಹೇಳಿದ್ರೆ ರಘುವಂಶ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತೀವಿ? ಮಾಳ್ವಿಕಾಗ್ನಿ ಮಿತ್ರ, ಮಾಳ್ವಿಕಾಗ್ನಿ ಮಿತ್ರ ಅಂತಂದ್ ಹೇಳ್ತೀವಿ. ಸೊ ಈ ರೀತಿಯಾಗಿ ಅವರ ಹಲವಾರು ಕೃತಿಗಳು ಬರ್ತಾವ. ಇನ್ನೊಂದು ಅಭಿಜ್ಞಾನ ಶಾಕುಂತಲ, ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರ ಅಭಿಜ್ಞಾನ ಶಾಕುಂತಲ ಅಂತಂದೇಳಿ. ಸೊ ಕೃತಿಗಳನ್ನ ನೀವು ಏನ್ ಮಾಡ್ಕೋಬೇಕಂದ್ರೆ ನೆನ್ಪಿಟ್ಕೋಬೇಕು. ಇಸ್ ಇಟ್ ಕ್ಲಿಯರ್ ಎಲ್ರಿಗೂ?
ಎಸ್ ಇದೇನ್ ಅಂತಂದ್ ಹೇಳಿದ್ರೆ ಭೂತಾನ್ ಕರೆನ್ಸಿ ಯಾವ್ದು ಅಂತಂದ್ ಹೇಳಿ, ಯಾಕಂತಂದ್ ಹೇಳಿದ್ರೆ ನಮ್ಮ ನೆರೆಹೊರೆಯ ದೇಶಗಳು ಅವ್ರದ್ದು ಕ್ಯಾಪಿಟಲ್ಸ್ ಅದಾದ ನಂತರ ನಿಮ್ಗೆ ಕರೆನ್ಸಿಗಳೆಲ್ಲ ಗೊತ್ತಿರ್ಬೇಕು, ಅದಕ್ಕೋಸ್ಕರ ಎಸ್ ಭೂತಾನ್ ಯಾವ್ದಂತಂದ್ ಹೇಳಿದ್ರ ಇಲ್ಲಿ ಬರುತ್ತೆ ನೋಡಿ, ನಗುಲ್ ಟ್ರಮ್ ಅಂತಂದ್ ಹೇಳಿ. ಸೊ ನಗಲ್ ಟ್ರಮ್ ಅಂತಂದ್ ಹೇಳಿ ಒಂದು ಕರೆನ್ಸಿ ಬರುತ್ತೆ, ಅದೇನಂತಂದ್ ಹೇಳಿದ್ರೆ ಭೂತಾನ್ದಾಗೈತೆ. ಇದು ಈಕ್ವಲ್ ಟು ರೂಪಾಯಿ. ಈಗ ರೂಪಾಯಿ ವ್ಯಾಲ್ಯೂ ₹1 ಅಂತಂದ್ ಹೇಳಿದ್ರೆ ನಗಲ್ ಟ್ರಮ್ದು ಕೂಡ ಏನಂತಂದ್ ಹೇಳಿದ್ರೆ ಒಂದೇ ಇರುತ್ತೆ. ಸೊ ಈಕ್ವಲ್ ಆಗೈತೆ ಅದ್ರ ಬೆಲೆ. ಜಸ್ಟ್ ಇಷ್ಟ ನೆನ್ಪಿಟ್ಕೊಡ್ರಿ ಭೂತಾನ್ ಅಂತ ಬಂದಾಗ. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಯಾವ ಗ್ರಹವನ್ನ ಭೂಮಿಯ ಅವಳಿ ಗ್ರಹ ಅಂತಂದ್ ಹೇಳಿ ಕರೀತಾರ? ಸೊ ಯಾವ ಗ್ರಹವನ್ನ ಭೂಮಿಯ ಅವಳಿ ಗ್ರಹ ಅಂತಂದ್ ಹೇಳಿ ಕರೀತಾರೆ? ಎಸ್ ಯಾವ್ದನ್ನ ಕರೀತಾರ ಅಂದ್ರೆ ಶುಕ್ರ ಗ್ರಹವನ್ನ. ಯಾವ್ದನ್ನ ಕರೀತಾರ ಅಂತಂದ್ ಹೇಳಿದ್ರೆ ಶುಕ್ರ ಗ್ರಹವನ್ನ ಸೊ ಅವಳಿ ಗ್ರಹ ಅಂತಂದ್ ಹೇಳಿ ಕರೀತಾರ. ಆಮೇಲೆ ಶುಕ್ರ ಗ್ರಹವನ್ನ ಮತ್ತೇನೇನ್ ಕರೀತಾರ? ಇದನ್ನ ನಾವು ಬೆಳ್ಳಿ ಚುಕ್ಕಿ ಅಂತಂದ್ ಹೇಳಿ ಕರಿತೀವಿ, ಬೆಳ್ಳಿ ಚುಕ್ಕಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರ ಸಂಜೆ ನಕ್ಷತ್ರ, ಈವ್ನಿಂಗ್ ಸ್ಟಾರ್ ಅಂತಂದ್ ಹೇಳಿ ಕರಿತೀವಿ, ಈವ್ನಿಂಗ್ ಸ್ಟಾರ್. ಆಮೇಲೆ ನೆಕ್ಸ್ಟ್ ಇದು ಅತ್ಯಂತ ತಾಪಮಾನವನ್ನ ಹೊಂದಿರುವಂತ ಗ್ರಹ ಅಂತಂದ್ ಹೇಳ್ತೀವಿ, ಹೈಯೆಸ್ಟ್ ಟೆಂಪರೇಚರ್ ಅನ್ನ ಹೊಂದಿರುವಂತ ಗ್ರಹ. ರೀಸನ್ ಯಾಕಪ್ಪ ಅಂತಂದ್ ಹೇಳಿದ್ರ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ, ಆ ಗ್ರಹದ ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ. ಅದರಿಂದ ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್, ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ ಅಂತಂದ್ ಹೇಳ್ತೀವಿ. ಅಂದ್ರೆ ಹಸಿರು ಮನೆ ಪರಿಣಾಮ ಜಾಸ್ತಿ ಆಗತ್ತ, ಅದರಿಂದ ಟೆಂಪರೇಚರ್ ಅಲ್ಲಿ ಜಾಸ್ತಿ ಇರತ್ತೆ ಅಂತಂದ್ ಹೇಳಿ. ನನ್ನ ಕ್ಲಾಸಸ್ ಗಳನ್ನ ಯಾರು ನೋಡಿರ್ತೀರಿ ಅವ್ರಿಗೆಲ್ಲ ಗೊತ್ತಿರುತ್ತ ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ ಅಂದ್ರೆ ಏನು, ಹಸಿರು ಮನೆ ಪರಿಣಾಮ ಅಂತಂದ್ ಹೇಳಿದ್ರೆ ಏನು ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೇನೇನ್ ಕೇಳ್ಬಹುದು? ಎಸ್ ಹಿಮ್ಮುಖವಾಗಿ ಉಲ್ಟಾ ಚಲನೆ ಮಾಡುತ್ತೆ. ಎಲ್ಲಾ ಗ್ರಹಗಳು ಏನಂತಂದ್ ಹೇಳಿದ್ರೆ ಸೂರ್ಯನನ್ನ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಸುತ್ತಾಕ್ತಾ ಇದ್ರೆ ಇದು ಉಲ್ಟಾ. ಎಲ್ಲಾ ಗ್ರಹಗಳಿಗಿಂತ ಉಲ್ಟಾ ಆಗಿ ಏನಂತಂದ್ ಹೇಳಿದ್ರೆ ಸೂರ್ಯನ ಸುತ್ತಾಕ್ತಿರುತ್ತ. ಆಮೇಲೆ ಮಂಗಳ ಗ್ರಹ ನೋಡ್ರಿ, ಮಂಗಳ ಗ್ರಹವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕೆಂಪು ಗ್ರಹ ಅಂತ ಕರಿತೀವಿ. ಯಾಕಪ್ಪ ಅಂತಂದ್ ಹೇಳಿದ್ರ ಅಲ್ಲಿ ಐರನ್ ಕಂಟೆಂಟ್ ಇರುತ್ತ, ಎಲ್ಲೆಲ್ಲ ಐರನ್ ಬರುತ್ತೆ ಅಲ್ಲೆಲ್ಲ ನಾವು ಕೆಂಪಿರುತ್ತ ಅಂತಂದ್ ಹೇಳ್ತೀವಿ. ಆಮೇಲೆ ಜುಪಿಟರ್ ಗ್ರಹ ಏನಂತಂದ್ ಹೇಳಿದ್ರೆ ಅತಿ ದೊಡ್ಡ ಗ್ರಹ ಅಂತಂದ್ ಹೇಳ್ತೀವಿ. ಸೊ ಇದನ್ನ ಅತಿ ದೊಡ್ಡ ಗ್ರಹ ಅಂತಂದ್ ಹೇಳ್ತೀವಿ. ಇದಕ್ಕೊಂದ್ ಏನಂತಂದ್ ಹೇಳಿದ್ರೆ ಒಂದು ಉಪಗ್ರಹ ಬರುತ್ತೆ ಗ್ಯಾನಿಮೇಡ ಅಂತಂದ್ ಹೇಳಿ. ಆ ಗ್ಯಾನಿಮೇಡ ಅಂತಂದ್ ಹೇಳಿದ್ರೆ ಅತ್ಯಂತ ದೊಡ್ಡ ಉಪಗ್ರಹ ಅಂತಂದ್ ಹೇಳ್ತೀವಿ. ಎಲ್ಲಾ ಉಪಗ್ರಹಗಳೇನಿದಾವಲ್ಲ ಅದ್ರಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಯಾವ್ದಂತಂದ್ ಹೇಳಿದ್ರೆ ಗ್ಯಾನಿಮೇಡ ಉಪಗ್ರಹ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಶನಿ ಗ್ರಹದ ಬಗ್ಗೆ. ಇದು ಉಂಗುರಗಳನ್ನ ಹೊಂದಿರುತ್ತ. ಈ ತರ ಶನಿ ಗ್ರಹ ಇದೆ, ಅದ್ರ ಸುತ್ತಮುತ್ತ ಉಂಗುರಗಳು ಬರ್ತಾವ, ರಿಂಗ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಶನಿ ಗ್ರಹಕ್ಕೇನಪ್ಪಾ ಅಂತಂದ್ ಹೇಳಿದ್ರ ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದೈತೆ. ಶನಿ ಗ್ರಹ ಏನಂತಂದ್ ಹೇಳಿದ್ರ ನಮ್ಮ ಸೋಲಾರ್ ಸಿಸ್ಟಮ್ ಒಳಗಡೆ ಅತಿ ಹೆಚ್ಚು ಉಪಗ್ರಹಗಳನ್ನ ಹೊಂದಿರುವಂತ ಗ್ರಹವಾಗೈತೆ. ಕ್ಲಿಯರ್ ಪಾಯಿಂಟ್ಸ್. ನೆಕ್ಸ್ಟ್ ನೋಡ್ರಿ, ಮೂಲಭೂತ ಕರ್ತವ್ಯಗಳನ್ನ ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ಅಂತಂದ್ ಹೇಳಿ. ಮೂಲಭೂತ ಕರ್ತವ್ಯಗಳನ್ನ ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ಅಂತಂದ್ ಹೇಳಿ ಕ್ವಶನ್ ನ ಕೇಳಿದಾರ. ಎಸ್ ಯಾವ್ದ್ರಲ್ಲಿ ಉಲ್ಲೇಖಿಸಲಾಗಿದೆ? ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್ ಅಂತಂದ್ ಹೇಳ್ತೀವಿ. ಎಲ್ಲಿಪ್ಪ ಅಂತಂದ್ರೆ ಅದ್ರ ಆರ್ಟಿಕಲ್ 51A ಒಳಗಡೆ ಬರ್ತಾವ. ಸೊ ಇದನ್ನ 1976 42ನೇ ತಿದ್ದುಪಡಿ ಮಾಡಿ, 1976 42ನೇ ತಿದ್ದುಪಡಿ ಮಾಡಿ ಇದನ್ನ ಸಂವಿಧಾನಕ್ಕೆ ಸೇರ್ತಾರ. ಅದಾದ ನಂತರ ಇವುಗಳನ್ನ ಶಿಫಾರಸು ಮಾಡಿದಂತಹ ಒಂದು ಕಮಿಟಿ ಯಾವ್ದಂತಂದ್ರೆ ಅದ್ರ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಏನ್ ಮಾಡತ್ತ ಅಂತಂದ್ರೆ ಶಿಫಾರಸ್ ಮಾಡತ್ತ. ಆ ಟೈಮ್ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಇದನ್ನ ಜಾರಿಗೆ ತಗೊಂಡ್ ಬರ್ತಾರ. ಸೊ ಅವುಗಳನ್ನ ಆಡ್ ಮಾಡಿದಾಗ ಟೋಟಲ್ ಆಗಿ 10 ಮೂಲಭೂತ ಕರ್ತವ್ಯಗಳಿರ್ತಾವ. ಆಮೇಲೆ ನೆಕ್ಸ್ಟ್ 2002ರಲ್ಲಿ ಏನಂತಂದ್ ಹೇಳಿದ್ರೆ ಮತ್ತೊಂದನ್ನ ಆಡ್ ಮಾಡ್ತಾರ, ಅದು 11ನೇದು ಅಂತಂದ್ ಹೇಳ್ತೀವಿ. ಅಂದ್ರ 6ರಿಂದ 14 ವರ್ಷದ ಮಕ್ಕಳಿಗೆ ನಾವೇನಂತಂದ್ರೆ ಕಡ್ಡಾಯವಾಗಿ ಶಿಕ್ಷಣವನ್ನ ಒದಗಿಸ್ಬೇಕು, ಅದು ಪೋಷಕರ ಕರ್ತವ್ಯ ಅಂತಂದ್ ಹೇಳಿ ಅದನ್ನ ಆಡ್ ಮಾಡ್ತಾರ. ವೆರಿ ಗುಡ್. ಸೊ 42ನೇ ತಿದ್ದುಪಡಿಯನ್ನ ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಂದ್ರ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಂದ್ ಹೇಳಿ ಕರಿತೀವಿ. ಇದನ್ನ ನೆನ್ಪಿಟ್ಕೊಡ್ರಿ. ಇದು 2002ರಾಗ 11ನೇದು ಆಡ್ ಮಾಡಿದಾರಲ್ಲ, ಅದು 86ನೇ ತಿದ್ದುಪಡಿ. 86ನೇ ತಿದ್ದುಪಡಿ, ಇದನ್ನು ನೆನ್ಪಿಟ್ಕೊಳ್ರಿ, ಕ್ವಶನ್ ಅನ್ನ ಕೇಳ್ತಾರೆ. 86ನೇ ತಿದ್ದುಪಡಿ. ಆಮೇಲೆ ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್ ಗಳನ್ನ ಯಾವ ದೇಶದಿಂದ ಎರವಲು ಮಾಡ್ಕೊಂಡಿದಾರ ಅಂತಂದ್ ಹೇಳಿದ್ರೆ USSR, ಸೋವಿಯತ್ ಯೂನಿಯನ್ ಅಂತಂದ್ ಹೇಳ್ತೀವಿ, ಅಥವಾ ರಷ್ಯಾದಿಂದ ಏನ್ ಮಾಡ್ತಾರ ಅಂದ್ರ ಮೂಲಭೂತ ಕರ್ತವ್ಯಗಳನ್ನ ಎರವಲು ಮಾಡ್ಕೊಂತಾರ. ಕ್ಲಿಯರ್? ಇಷ್ಟು ಪಾಯಿಂಟ್ಸ್ ಗಳು. ಅದಾದ ನಂತರ ಇದೊಂದ್ ನೋಡ್ರಿ, ಆರ್ಟಿಕಲ್ 44 ಅಂತಂದ್ ಹೇಳಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದ್ ಹೇಳ್ತೀವಿ.
ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದ್ ಹೇಳಿದ್ರ ಏಕರೂಪ ನಾಗರಿಕ ಸಂಹಿತೆ ಅಂದ್ರ ಪ್ರತಿಯೊಂದು ಜನರಿಗೆ, ಪ್ರತಿಯೊಂದು ಪ್ರಜೆಗೆ ಏನಂತಂದ್ ಹೇಳಿದ್ರ ಭಾರತದೊಳಗಡೆ ಎಲ್ರಿಗೂ ಸಮಾನ ಕಾನೂನು, ನೋ ರಿಸರ್ವೇಶನ್ ನಥಿಂಗ್ ಆತರ. ಸೊ ಅಂತ ಸಿಸ್ಟಮ್ ಆರ್ಟಿಕಲ್ 44. ಅದಾದ ನಂತರ ಆರ್ಟಿಕಲ್ 32 ಏನಂತಂದ್ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್ ಗಳು. ಫಂಡಮೆಂಟಲ್ ರೈಟ್ಸ್ ಅದಾವಲ್ಲ 12ರಿಂದ 36 ಬರ್ತಾವ ಫಂಡಮೆಂಟಲ್ ರೈಟ್ಸ್. ಸೊ ಅವೇನಲ್ಲ, ಎಲ್ಲಾದ್ರೂ ಯಾರಾದ್ರೂ ಅವುಗಳನ್ನ ಉಲ್ಲಂಘಿಸಿದ್ರ, ಸೊ ಯಾವ್ದಾದ್ರು ಏನಂತಂದ್ ಹೇಳಿದ್ರೆ ಮೂಲಭೂತ ಕರ್ತವ್ಯ, ಮೂಲಭೂತ ಆ ಏನಂತಂದ್ ಹೇಳ್ತೀವಿ, ಮೂಲಭೂತ ಹಕ್ಕು ಏನಾದ್ರೂ ಉಲ್ಲಂಘನೆ ಆಯ್ತು ಅಂತಂದ್ ಹೇಳಿದ್ರ ಆ ಟೈಮ್ ಒಳಗಡೆ ನಮಗ ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಏನ್ ಮಾಡತ್ತಂತಂದ್ ಹೇಳಿದ್ರ, ಮೇನ್ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟ್ ರಿಟ್ಸ್ ಗಳನ್ನ ಹೊರಡಿಸುತ್ತ. ಇದು ಒಂದು ಪಾಯಿಂಟ್. ಆಮೇಲೆ ಹೈಕೋರ್ಟ್ ಅಂತ ಬಂತು ಅಂತಂದ್ ಹೇಳಿದ್ರ ಆರ್ಟಿಕಲ್ 226 ಪ್ರಕಾರ, ಆರ್ಟಿಕಲ್ 226 ಪ್ರಕಾರ ಹೈಕೋರ್ಟ್ ಏನ್ ಮಾಡತ್ತಂದ್ರ ರಿಟ್ಸ್ ಗಳನ್ನ ಹೊರಡಿಸತ್ತ. ಇಷ್ಟು ಪಾಯಿಂಟ್. ಆಮೇಲೆ ಆರ್ಟಿಕಲ್ 19 ಏನಂದ್ರೆ ತುಂಬಾ ದೊಡ್ಡದೈತೆ, ABCDEFG ಲವರ್ ಕೋಡ್ ಅಂತಂದ್ ಹೇಳಿದೀನಿ, ಲವರ್ ಸ್ಟೋರಿ. ಅದನ್ನ ಏನಂದ್ರ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಎಸ್ ಇಲ್ಲಿ ನೋಡ್ರಿ, ನೀತಿ ಆಯೋಗದ ಪದ ನಿಮಿತ್ತ ಅಧ್ಯಕ್ಷರು ಯಾರಪ್ಪ ಅಂತಂದ್ ಹೇಳಿದ್ರ ಪ್ರಧಾನ ಮಂತ್ರಿ ಅಂತಂದ್ ಹೇಳ್ತೀವಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಮೊದಲ ಏನಂತಂದ್ ಹೇಳಿದ್ರ ಯೋಜನಾ ಆಯೋಗ ಅಂತ ಇತ್ತು. ಯೋಜನಾ ಆಯೋಗ ಏನ್ ಮಾಡ್ತಿತ್ತಂದ್ರೆ ಎಲ್ಲಾ ಪಂಚವಾರ್ಷಿಕ ಯೋಜನೆಗಳನ್ನ ನೋಡ್ತಾ ಇತ್ತು, ಕಂಟ್ರೋಲ್ ಮಾಡ್ತಾ ಇತ್ತು. ಬಟ್ ಆದ್ರೆ ಇದನ್ನ ಚೇಂಜ್ ಮಾಡ್ತಾರ ನೀತಿ ಆಯೋಗ ಅಂತಂದ್ ಹೇಳಿ. ಯಾವಾಗಪ್ಪ ಅಂತಂದ್ ಹೇಳಿದ್ರ ಜನವರಿ 1ನೇ ತಾರೀಕು 2015 ಚೇಂಜ್ ಮಾಡ್ತಾರ. ಚೇಂಜ್ ಮಾಡಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಬ್ಬರನ್ನ ಅಧ್ಯಕ್ಷರನ್ನ ಇಡ್ತಾರ. ಇವ್ರ ಅಧ್ಯಕ್ಷರೇ ಅಂತಂದ್ ಹೇಳಿದ್ರೆ ಅದ್ರಲ್ಲಿ ಇನ್ವಾಲ್ವ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಅವ್ರನ್ನ ಪದ ನಿಮಿತ್ತ ಅಧ್ಯಕ್ಷರು ಅಂತಂದ್ ಹೇಳ್ತೀವಿ. ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ್ ಹೇಳಿದ್ರ ಪ್ರಧಾನ ಮಂತ್ರಿ ಆಗಿರ್ತಾರ. ಆಮೇಲೆ ಇದಕ್ಕೊಬ್ರು ಉಪಾಧ್ಯಕ್ಷರು ಇರ್ತಾರ. ಸೊ ಇದಕ್ಕೊಬ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ನೀತಿ ಆಯೋಗಕ್ಕೆ ಉಪಾಧ್ಯಕ್ಷರು ಇರ್ತಾರ. ಇವಾಗ ಯಾರಿದಾರ ಅಂತಂದ್ ಹೇಳಿದ್ರ ಸುಮನ್ ಬೇರಿ ಇದಾರ. ಇವಾಗ ಯಾರಿದಾರ ಅಂತಂದ್ ಹೇಳಿದ್ರ ಸುಮನ್ ಬೇರಿ ಅನ್ನೋರು ಇದಾರ. ಇವ್ರನ್ನ ಯಾರ್ ನೇಮಕ ಮಾಡ್ತಾರ ಅಂತಂದ್ ಹೇಳಿದ್ರ ಪ್ರಧಾನ ಮಂತ್ರಿ ಅವ್ರ ನೇಮಕ ಮಾಡ್ತಾರ. ಉಪಾಧ್ಯಕ್ಷರನ್ನ ಯಾರ್ ನೇಮಕ ಮಾಡ್ತಾರ? ಪ್ರಧಾನ ಮಂತ್ರಿ ಅವ್ರು ನೇಮಕ ಮಾಡ್ತಾರ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಅದಾದ ನಂತರ ಇದ್ರ ಕೇಂದ್ರ ಕಚೇರಿ ಎಲ್ಲಿ ಬರುತ್ತಂದ್ರ ನವದೆಹಲಿ ಒಳಗಡೆ ಬರುತ್ತೆ. ಎಲ್ಲಿ ಬರುತ್ತ? ನವದೆಹಲಿ ಒಳಗಡೆ ಬರುತ್ತ. ಅದಾದ ನಂತರ ಇದನ್ನ ನಾವು ಏನಂತ ಕರಿತೀವಿ ಅಂದ್ರ ಥಿಂಕ್ ಟ್ಯಾಂಕ್ ಅಂತಾನು ಕರಿತೀವಿ. ಏನಂತ ಕರಿತೀವಿ ಅಂದ್ರ ಥಿಂಕ್ ಟ್ಯಾಂಕ್ ಅಂತಾನು ಕೂಡ ಕರಿತೀವಿ. ನಮ್ಮ ಗವರ್ಮೆಂಟ್ ಥಿಂಕ್ ಟ್ಯಾಂಕ್ ಯಾವ್ದಂತ ಕೇಳಿದ್ರ ಅಂತಂದ್ ಹೇಳಿದ್ರ ನಾವು ನೀತಿ ಆಯೋಗ ಅಂತಂದ್ ಹೇಳ್ಬೇಕು. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತಾರ ಸ್ವಲ್ಪ ಡೀಪ್ ಆಗಿ, ನೀತಿ ಆಯೋಗದ ಸದಸ್ಯರು ಯಾರ ಅಂತಂದ್ ಹೇಳಿ. ಎಲ್ಲಾ ಸ್ಟೇಟ್ಗಳ ಸಿಎಂಗಳು ಸದಸ್ಯರು ಯಾರಿರ್ತಾರ ಅಂತಂದ್ರೆ ಎಲ್ಲಾ ಸ್ಟೇಟ್ಗಳ ಸಿಎಂಗಳು. ಅದಾದ ನಂತರ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಸ್. ಕೇಂದ್ರಾಡಳಿತ ಪ್ರದೇಶಗಳಿದಾವಲ್ಲ, ಅಲ್ಲಿ ಗವರ್ನರ್ಸ್ ಇರ್ತಾರ, ಲೆಫ್ಟಿನೆಂಟ್ ಗವರ್ನರ್ಸ್ ಅವರೆಲ್ಲ. ಇವರೆಲ್ಲ ಏನಪ್ಪಾ ಅಂತಂದ್ರೆ ನೀತಿ ಆಯೋಗದ ಸದಸ್ಯರಾಗಿರ್ತಾರ. ಕ್ಲಿಯರ್ ಪಾಯಿಂಟ್ಸ್. ನೆಕ್ಸ್ಟ್ ನೋಡ್ರಿ, ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಇರುವಂತಹ ಅನಿಲ ಯಾವುದು ಅಂತಂದ್ ಹೇಳಿ. ಎಸ್, ಯಾವ್ದಪ್ಪ ಅಂತಂದ್ ಹೇಳಿದ್ರ ನೈಟ್ರೋಜನ್ ಅಂತಂದ್ ಹೇಳ್ತೀವಿ. ಟೋಟಲ್ ಆಗಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ? ಇದು 78% ಬರುತ್ತೆ. ಅದಾದ ನಂತರ ಸೆಕೆಂಡ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರ ಆಕ್ಸಿಜನ್ ಅಂತಂದ್ ಹೇಳ್ತೀವಿ. ಸೆಕೆಂಡ್ ಯಾವ್ದು? ಆಕ್ಸಿಜನ್ 21%. ಅದಾದ ನಂತರ ನೆಕ್ಸ್ಟ್ ಬರುವಂತದ್ ಯಾವ್ದಂತಂದ್ ಹೇಳಿದ್ರ ಆರ್ಗಾನ್ ಅಂತಂದ್ ಹೇಳಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್. ಸೊ ಈ ರೀತಿಯಾಗಿ ಸೊ ನಮ್ಮ ವಾತಾವರಣದಲ್ಲಿ ಅನಿಲಗಳು ಡಿಸ್ಟ್ರಿಬ್ಯೂಟ್ ಆಗಿದಾವ. ಇಲ್ಲಿ ಮೇನು ಸಾರಜನಕ ಏನಂತಂದ್ ಹೇಳಿದ್ರ ಬಹಳ ಇಂಪಾರ್ಟೆಂಟ್ ಬೆಳೆಗಳನ್ನ ಬೆಳೆಯೋದಕ್ಕೆ. ಸೊ ಸಸ್ಯಗಳ ಬೆಳವಣಿಗೆಗೆ ಎದಕ್ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರ ಸಸ್ಯಗಳ ಬೆಳವಣಿಗೆಗೆ ಏನಪ್ಪಾ ಅಂತಂದ್ ಹೇಳಿದ್ರ ನೈಟ್ರೋಜನ್ ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ಆಮ್ಲಜನಕವನ್ನ ನಾವೇನ್ ಮಾಡ್ತೀವಿ? ಉಸಿರಾಟ ಮಾಡುವಾಗ ಒಳಗಡೆ ತಗೊಂತೀವಿ. ಅದಾದ ನಂತರ ಕಾರ್ಬನ್ ಡೈಆಕ್ಸೈಡ್ CO2 ಅಂತಂದ್ ಹೇಳ್ತೀವಲ್ಲ, ಇದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಹೊರಗಡೆ ಬಿಡ್ತೀವಿ. ಆಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಸಸ್ಯಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಅವು ಉಸಿರಾಟ ಒಳಗಡೆ ತಗೊಂಡು ಎಲೆಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅದರಲ್ಲೂ ಕ್ಲೋರೋಫ್ಲಾಸ್ಟ್ ಒಳಗಡೆ ಏನಂತಂದ್ ಹೇಳಿದ್ರೆ ಅಡುಗೆ ತಯಾರಾಗತ್ತ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್ ಅಂತಂದ್ ಹೇಳ್ತೀವಿ. ಪಾಯಿಂಟ್ಸ್ ಕ್ಲಿಯರ್? ಕ್ವಶನ್ ಇದೇನಂತಂದ್ ಹೇಳಿದ್ರೆ ವಾತಾವರಣದೊಳಗೆ ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚು ಸಾರಜನಕ. ಭೂಮಿಯ ಒಳಗಡೆ ಎಷ್ಟು? ಭೂಮಿಯ ಒಳಗಡೆ ಅತಿ ಹೆಚ್ಚು ಇರುವಂತಹ ಎಲಿಮೆಂಟ್ ಯಾವುದು? ಭೂಮಿಯ ಒಳಗಡೆ, ಭೂಮಿಯ ಪದರದೊಳಗಡೆ. ಎಸ್, ನೆಕ್ಸ್ಟ್ ನೋಡ್ರಿ, ದಂಡಿ ಯಾತ್ರೆ ಅಂತಂದ್ ಹೇಳ್ತೀವಿ. ದಂಡಿ ಯಾತ್ರೆ, ದಂಡಿ ಮಾರ್ಚ್ ಅಥವಾ ದಂಡಿ ಮೆರವಣಿಗೆ ಅಥವಾ ದಂಡಿ ಚಳುವಳಿ ಅಂತಂದ್ ಹೇಳಿ. ಇದು ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತಂದ್ ಹೇಳಿದ್ರ 1930 ಮಾರ್ಚ್ 12ನೇ ತಾರೀಕು. ಯಾವಾಗ ಸ್ಟಾರ್ಟ್ ಆಗತ್ತೆ?
1930 ಮಾರ್ಚ್ 12ನೇ ತಾರೀಕು ಆಗತ್ತ. ರೀಸನ್ ಏನಂತಂದ್ರೆ ಉಪ್ಪಿನ ಮೇಲೆ ತೆರಿಗೆ ಹೇರಿರ್ತಾರ. ಉಪ್ಪಿನ ಮೇಲೆ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ತೆರಿಗೆಯನ್ನ ಹೇರಿರ್ತಾರ. ತೆರಿಗೆ ಅಂತಂದ್ರೆ ಟ್ಯಾಕ್ಸ್ ಅಂತಂದ ಹೇಳ್ತೀವಿ. ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಹೇರಿರ್ತಾರ. ಸೊ ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಎಲ್ಲಿಂದ ಅಂತಂದ್ರೆ ಸಬರ್ಮತಿಯಿಂದ ಹಿಡ್ಕೊಂಡು ಗುಜರಾತಿನ ದಂಡಿವರೆಗೂ, ಅಂದ್ರೆ ಸಮುದ್ರದ ಸೈಡ್ ಬರುವಂತ ಒಂದು ವಿಲೇಜ್ ದಂಡಿ ಅಂತಂದ ಹೇಳ್ತೀವಿ. ಸೊ ಟೋಟಲ್ ಆಗಿ ಹೋಗ್ತಾರ. ಅಂದ್ರೆ ಟೋಟಲ್ ಎಷ್ಟು ಕಿಲೋಮೀಟರ್ ಕವರ್ ಮಾಡ್ತಾರ ಅಂತಂದ್ರೆ 385 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ. ಸೊ ಮೊದಲು ಸಬರ್ಮತಿಯಿಂದ ಬಿಟ್ಟಾಗ ಎಷ್ಟು ಜನ ಇರ್ತಾರ ಅಂತಂದ್ರೆ 78 ಜನ ಇರ್ತಾರ. ಆಮೇಲೆ ಸಾವಿರಾರು ಜನ ಏನಂತಂದ್ರೆ ಕೂಡ್ಕೊಂತಾರ. ಇದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಈ ದಂಡಿ ಮೆರವಣಿಗೆ ಆದಾಗ ಸೊ ಅಲ್ಲಿರುವಂತ ಗವರ್ನರ್ ಯಾರಾಗಿದ್ರು ಅಂತಂದ್ರೆ, ಮೀನ್ಸ್ ವೈಸ್ ರಾಯ್ ಯಾರಾಗಿದ್ರು ಅಂತಂದ್ರೆ ಲಾರ್ಡ್ ಇರ್ವಿನ್ ಇರ್ತಾನ. ಯಾರು ಇರ್ತಾರ ಅಂತಂದ್ರೆ ಲಾರ್ಡ್ ಇರ್ವಿನ್ ಅಂತಂದೇಳಿ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ 1920ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಡೆಸಿದಂತ ಚಳುವಳಿ ಯಾವ್ದಂತಂದ್ರೆ ಅಸಹಕಾರ ಚಳುವಳಿ ಅಂತಂದ ಹೇಳ್ತೀವಿ. ಅದೇ ಏನಂತಂದ್ರೆ 1922ರಲ್ಲಿ ನಡೆದಂತಹ ಚೌರಿ ಚೌರಾ ಘಟನೆಯಿಂದ, ಯಾವ ಘಟನೆ? ಚೌರಿ ಚೌರಾ ಘಟನೆಯಿಂದ ಅಸಹಕಾರ ಚಳುವಳಿಯನ್ನ ಸ್ಟಾಪ್ ಮಾಡ್ತಾರ. ಆಮೇಲೆ 1942ರಲ್ಲಿ ಒಂದು ಚಳುವಳಿಯನ್ನ ಮಾಡ್ತಾರ. ಅದನ್ನೇನಂತಂದ್ ಹೇಳ್ತೀವಿ ಅಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಂದೇಳಿ. ಏನಂತಂದ್ ಹೇಳ್ತೀವಿ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಇಷ್ಟು ಪಾಯಿಂಟ್ಸ್ ಗಳು ಕ್ಲಿಯರ್. ಎಸ್, ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಅಂತಂದ್ ಹೇಳ್ತೀವಿ. ಸೊ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಏನಂತಂದ್ ಹೇಳಿದ್ರೆ ನ್ಯಾಷನಲ್ ಪಾರ್ಕ್. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ನಮ್ಮ ಭಾರತ ದೇಶದ ಇಂಡಿಯಾದ ಲಾರ್ಜೆಸ್ಟ್ ಅಂತಂದ್ ಹೇಳ್ತೀವಿ. ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವ್ದಂತಂದ್ ಹೇಳಿದ್ರೆ ಇಂಡಿಯಾದಲ್ಲಿ ಹೆಮಿಸ್ ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳ್ತೀವಿ. ಇಂಡಿಯಾದಷ್ಟೇ ಅಲ್ಲ, ಸೌತ್ ಏಷ್ಯಾದೊಳಗಡೆ, ಸೌತ್ ಏಷ್ಯಾದಲ್ಲಿ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವ್ದಂತಂದ್ ಹೇಳಿದ್ರೆ ಹೆಮಿಸ್ ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳಿ ಬರುತ್ತೆ. ಇದು ಎಲ್ಲಿ ಕಂಡು ಬರುತ್ತಂದ್ರ ಲಡಾಖ್ ಒಳಗಡೆ ಕಂಡು ಬರುವಂತದ್ದಾಗೈತೆ. ಸೊ ಲಡಾಖ್ ಅಲ್ಲಿ ಇಲ್ಲಿ ಅತಿ ಹೆಚ್ಚು ಏನ್ ಬರ್ತಾವ ಅಂತಂದ್ರೆ ಸ್ನೋ ಲಿಯೋಫಾರ್ಡ್ಸ್ ಅಂತಂದ್ ಹೇಳ್ತೀವಿ. ಏನಿರ್ತಾವ ಇಲ್ಲಿ? ಸ್ನೋ ಲಿಯೋಫಾರ್ಡ್ಸ್ ಅಂದ್ರ ಹಿಮ ಚಿರತೆಗಳು. ಬ್ಲಾಕ್ ಲಿಯೋಫಾರ್ಡ್ ಅಂತಂದ್ರೆ ಕರಿ ಚಿರತೆ, ಸ್ನೋ ಅಂತಂದ್ ಹೇಳಿದ್ರ ಹಿಮ ಚಿರತೆಗಳೇನಪ್ಪಾ ಅಂತಂದ್ರೆ ಇಲ್ಲಿ ಅತ್ಯಂತ ಪ್ರಸಿದ್ಧವಾಗಿದಾವ. ಇಷ್ಟು ಪಾಯಿಂಟ್ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಭಾರತದ ಅತಿ ಸಣ್ಣ ನೆರೆಯ ದೇಶ ಯಾವ್ದು ಅಂತಂದ ಹೇಳಿ. ಈ ನೆರೆಯ ದೇಶದೊಳಗಡೆ ಏನಂತಂದ್ರೆ ಸೈಡ್ ಇರುವಂತ ದೇಶಗಳಲ್ಲಿ ಅತಿ ಚಿಕ್ಕ ನೆರೆಯ ದೇಶ ಯಾವುದು ಅಂತಂದೇಳಿ. ಎಸ್, ಯಾವ್ದು ಅಂತಂದ ಹೇಳಿದ್ರೆ ಇದರಲ್ಲಿ ಭೂತಾನ್ ಅಂತಂದ ಹೇಳ್ತೀವಿ. ಯಾವ್ದಪ್ಪಾ ಅಂತಂದ ಹೇಳಿದ್ರ ಭೂತಾನ್ ಏನಂತಂದ ಹೇಳಿದ್ರ ಅತಿ ಸಣ್ಣದಾಗತ್ತ. ಅದಾದ ನಂತರ ನಾವು ಆಗ್ಲೇ ಭೂತಾನ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಬಟ್ ಅದ್ರ ಇಲ್ಲಿ ನಮಗ್ ಮೇನ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ಈಗ ನೋಡ್ರಿ, ನಮ್ದು ಮತ್ತು ಪಾಕಿಸ್ತಾನದ ನಡುವೆ ಬರುವಂತಹ ಗಡಿ ರೇಖೆಗಳು ಯಾವ್ಯಾವ ಅಂತಂದ್ರೆ 24th ಪ್ಯಾರಲಲ್ ಅಂತಂದ ಒಂದ್ ಹೇಳ್ತೀವಿ. ಅದಾದ ನಂತರ ಇನ್ನೊಂದ್ ಯಾವ್ದು ಅಂತಂದ್ರೆ ರ್ಯಾಡ್ ಕ್ಲಿಪ್ ಅಂತಂದ ಹೇಳ್ತೀವಿ. ಇನ್ನೊಂದ್ ಯಾವ್ದು? ರ್ಯಾಡ್ ಕ್ಲಿಪ್. ಇದು ಪಾಕಿಸ್ತಾನ್ ಮತ್ತು ಇಂಡಿಯಾದ ನಡುವೆ. ಆಮೇಲೆ ಚೀನಾ ಮತ್ತು ಏನಂತಂದ ಹೇಳಿದ್ರೆ ಇಂಡಿಯಾ ನಡುವೆ ಯಾವ್ದು ಬರುತ್ತಂತಂದ ಹೇಳಿದ್ರ ಮ್ಯಾಕ್ ಮೋಹನ್ ಅಂತಂದ ಹೇಳ್ತೀವಿ. ಯಾವ್ದಂತಂದ ಹೇಳ್ತೀವಿ? ಮ್ಯಾಕ್ ಮೋಹನ್ ಗಡಿ ರೇಖೆ. ಆಮೇಲೆ ಶ್ರೀಲಂಕಾ ಮತ್ತು ಇಂಡಿಯಾ ನಡುವೆ ಏನಂತಂದ ಹೇಳಿದ್ರ ನಾವು ಪಾಕ್ ಜಲಸಂಧಿ ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ? ಅದನ್ನ ಪಾಕ್ ಜಲಸಂಧಿ ಅಂತಂದ ಹೇಳ್ತೀವಿ. ಅದೇ ತರ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ನಡುವೆ ಬರೋದಂತಂದ ಹೇಳಿದ್ರ ಡ್ಯುರ್ಯಾಂಡ್ ಗಡಿ ರೇಖೆ. ಯಾವ್ದಪ್ಪಾ ಅಂತಂದ ಹೇಳಿದ್ರ ಡ್ಯುರ್ಯಾಂಡ್ ಗಡಿ ರೇಖೆ ಅಂತಂದ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ ಹೇಳಿದ್ರ ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಭಾರತದ ಮೊದಲ ವೈಸ್ ರಾಯ್ ಯಾರಂತಂತ ಹೇಳಿ. ಎಸ್, ಭಾರತದ ಮೊದಲ ವೈಸ್ ರಾಯ್ ಯಾರಂತಂದ ಹೇಳಿದ್ರ ಲಾರ್ಡ್ ಕ್ಯಾನಿಂಗ್ ಅಂತಂದ ಹೇಳ್ತೀವಿ. 1858 ಇವ್ರು ಇರ್ತಾರ. ಸೊ ಇವ್ರನ್ನ ಮೊದಲ ವೈಸ್ ರಾಯ್ ಅಂತಂದೇಳಿ. ಸೊ ಅದಕ್ಕಿಂತ ಮುಂಚೆ ಏನಂತ ಕರಿತಾ ಇದ್ರು? ಭಾರತದ ಗವರ್ನರ್ ಜನರಲ್ ಅಂತಂದ್ ಹೇಳಿ ಕರಿತಾ ಇದ್ರು. ಸೊ ಅದನ್ನ ಚೇಂಜ್ ಮಾಡಿ 1858ರಲ್ಲಿ ವೈಸ್ ರಾಯ್ ಅಂತಂದ್ ಹೇಳಿ ಕರೆಯಕ್ ಸ್ಟಾರ್ಟ್ ಮಾಡ್ತಾರ. ಆ ಟೈಮ್ ಅಲ್ಲಿ ಲಾರ್ಡ್ ಕ್ಯಾನಿಂಗ್ ಅನ್ನೋರು ಇರ್ತಾರ. ಅದೇ ಟೈಮ್ ಒಳಗಡೆ ಏನಂತಂದ್ ಹೇಳಿದ್ರೆ 1857ರ ದಂಗೆ ಆಗತ್ತ. ಅವುಗಳನ್ನ ನೆನ್ಪಿಟ್ಕೋಬೇಕು. ಇವ್ರ ಟೈಮ್ ಅಲ್ಲಿ ಏನಂತಂದ್ ಹೇಳಿದ್ರ ಕಲ್ಕತ್ತಾ, ಆಮೇಲೆ ಬಾಂಬೆ, ಆಮೇಲೆ ಇನ್ನೊಂದು ಮದ್ರಾಸ್, ಈ ಮೂರುದ್ರಲ್ಲಿ ಏನಂತಂದ್ರೆ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗ್ತಾವ. ವಿಶ್ವವಿದ್ಯಾಲಯಗಳು ಕಲ್ಕತ್ತಾ ವಿಶ್ವವಿದ್ಯಾಲಯ, ಬಾಂಬೆ, ಆಮೇಲೆ ಮದ್ರಾಸ್ ವಿಶ್ವವಿದ್ಯಾಲಯಗಳನ್ನ. ಅದಾದ ನಂತರ ಲಾರ್ಡ್ ಡೌಲ್ ಹೌಸಿ ತುಂಬಾ ಫೇಮಸ್. ಅದಕ್ಕ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಂದ ಹೇಳಿ ಒಂದು ನೀತಿಯನ್ನ ತಗೊಂಡ್ ಬರ್ತಾನ, ರೂಲ್ ಅನ್ನ. ಅದಾದ ನಂತರ ನೆಕ್ಸ್ಟ್ ಮೊದಲ ರೈಲನ್ನ ಸ್ಟಾರ್ಟ್ ಮಾಡ್ತಾನ. ಅದೇಲ್ಲಪ್ಪಾ ಅಂತಂದ್ರೆ ಮುಂಬೈ ಟು ತಾನೆ ಅಂತಂದ್ ಹೇಳ್ತೀವಿ. ಮುಂಬೈ ಟು ತಾನೆವರೆಗೂ ಟೋಟಲ್ ಆಗಿ 34 ಕಿಲೋಮೀಟರ್ ಐತೆ. ಇದು ಒಂದು ಪಾಯಿಂಟ್. ಅದಾದ ನಂತರ ಟೆಲಿಗ್ರಾಫ್ ಸ್ಟಾರ್ಟ್ ಮಾಡ್ತಾನ. ಟೆಲಿಗ್ರಾಫ್ ಅಂತಂದ್ ಹೇಳಿದ್ರೆ ಇವಾಗ ಹಳೆ ಕಾಲದಲ್ಲಿ
ಕಾಲ್ಸ್ ಇತ್ತಲ್ಲ ಫೋನ್ಗಳದ್ದು ಅದು. ಇದನ್ನ ನೀವೇನಂತಂದ್ರೆ ಲಾರ್ಡ್ ಡೌಲ್ ಹೌಸಿ ಒಳಗಡೆ. ಅದಾದ ನಂತರ ಲಾರ್ಡ್ ಕರ್ಜನ್ ಅಂತಂದ್ ಹೇಳಿದ್ರೆ ಎದಕ್ ಫೇಮಸ್ ಸರ್? 1905 ಬಂಗಾಳದ ವಿಭಜನೆ ಅಂತಂದ್ ಹೇಳಿ ಒಂದ್ ಬರುತ್ತ, ಬಂಗಾಳದ ವಿಭಜನೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಇವ್ರ ಟೈಮ್ ಅಲ್ಲೇ ಇವಾಗ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಬರುತ್ತಲ್ಲ ಅದನ್ನ ಸ್ಥಾಪನೆ ಮಾಡ್ತಾರ, ಪುರಾತತ್ವ ಇಲಾಖೆ ಅಂತಂದ್ ಹೇಳ್ತೀವಿ. ಪುರಾತತ್ವ ಇಲಾಖೆಯನ್ನ ಇವ್ರ ಟೈಮ್ ಅಲ್ಲಿ. ಅದಾದ ನಂತರ ಯೂನಿವರ್ಸಿಟಿ ಆಕ್ಟ್ ಅಂತಂದ್ ಹೇಳಿ ಬರುತ್ತೆ, ವಿಶ್ವವಿದ್ಯಾಲಯಗಳ ಕಾಯ್ದೆ ಅಂತಂದ್ ಹೇಳಿ ಯೂನಿವರ್ಸಿಟಿ ಆಕ್ಟ್. ಅದು ಕೂಡ ಏನಂತಂದ್ರೆ ಲಾರ್ಡ್ ಕರ್ಜನ್ ಟೈಮ್ ಅಲ್ಲಿ ಬರುತ್ತೆ. ಆಮೇಲೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಎದಕ್ಕ ಸರ್? ಇವ್ರ ಎದಕ್ ಅಂತಂದ್ ಹೇಳಿದ್ರೆ ಸತಿ ಪದ್ಧತಿಯನ್ನ ರದ್ದು ಮಾಡ್ತಾರೆ. ಯಾರ ಜೊತೆ ಸೇರಿ? ರಾಜಾರಾಮ್ ಮೋಹನ್ ರಾಯರ್ ಜೊತೆಗೆ. ಇದನ್ನ ನೀವು ನೆನ್ಪಿಟ್ಕೊಳ್ರಿ. ಸೊ ಇಷ್ಟ ಪಾಯಿಂಟ್ಸ್ ಗಳು ಕ್ಲಿಯರ್? ಎಸ್, ಇದ್ ನೋಡ್ರಿ, ಪಂಚವಾರ್ಷಿಕ ಯೋಜನೆಗಳ ಪರಿಕಲ್ಪನೆಯನ್ನ ಎಲ್ಲಿಂದ ತಗೊಂತಾರಪ್ಪ ಅಂತಂದ್ ಹೇಳಿದ್ರೆ USSR, ರಷ್ಯಾದಿಂದ ತಗೊಂತಾರ ಪಂಚವಾರ್ಷಿಕ ಯೋಜನೆ. ಇವುಗಳನ್ನ ಫಸ್ಟ್ ಯಾರು ತಗೊಂಡ್ ಬರ್ತಾರ ಅಂತಂದ್ ಹೇಳಿದ್ರೆ ಜಾರಿಗೆ ಜೋಸೆಫ್ ಸ್ಟಾಲಿನ್ ಅಂತಂದ್ ಹೇಳಿ. ಯಾರು ಜಾರಿಗೆ ತಗೊಂಡ್ ಬರ್ತಾರ? ರಷ್ಯಾದೊಳಗಡೆ ಜೋಸೆಫ್ ಸ್ಟಾಲಿನ್ ಅವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾರಿಗೆ ತಗೊಂಡ್ ಬರ್ತಾರ. ಅದಾದ ನಂತರ ಮೊದಲ ಪಂಚವಾರ್ಷಿಕ ಯೋಜನೆ 1951ರಿಂದ 56ವರೆಗೂ. ಸೊ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹ್ಯಾರೋಲ್ಡ್ ಡೋಮರ್ ಅಂತಂದ್ ಕರಿತೀವಿ, ಹ್ಯಾರೋಲ್ಡ್ ಡೋಮರ್ ಅಂತಾನು ಕೂಡ ಕರಿತೀವಿ. ಆದ್ಮೇಲೆ ಎರಡನೇ ಪಂಚವಾರ್ಷಿಕ ಯೋಜನೆಯನ್ನ ನಾವು ಏನಂತ ಕರಿತೀವಿ? ಮೆಹಲ್ ನೋಬಿಸ್ ಅಂತಂದ್ ಹೇಳ್ತೀವಿ, ಮೆಹಲ್ ನೋಬಿಸ್ ಅಂತಂದ್ ಹೇಳಿ. ಒಂದನೇ ಪಂಚವಾರ್ಷಿಕ ಯೋಜನೆ ಕೃಷಿಗೆ ಸಂಬಂಧಪಟ್ಟ, ಎರಡನೇ ಪಂಚವಾರ್ಷಿಕ ಯೋಜನೆ ಎದಕ್ ಸಂಬಂಧಪಡುತ್ತ? ಕೈಗಾರಿಕೆಗೆ ಸಂಬಂಧಪಡುವಂತದ್ದಾಗೈತೆ. ಅದಾದ ನಂತರ ಇವುಗಳನ್ನ ಯಾವ್ದು ಮೇಂಟೈನ್ ಮಾಡ್ತಾ ಇರತ್ತೆ ಅಂತಂದ್ ಹೇಳಿದ್ರೆ ಯೋಜನಾ ಆಯೋಗ ಮೇಂಟೈನ್ ಮಾಡ್ತಾ ಇರತ್ತ. ಬಟ್ ಆದ್ರೆ ಇದನ್ನ ಚೇಂಜ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾರೆ? ನೀತಿ ಆಯೋಗ ಅಂತಂದ್ ಹೇಳಿ ಮಾಡಿದಾರೆ ಇವಾಗ ರೀಸೆಂಟ್ ಆಗಿ. ಇದನ್ನೇನಪ್ಪಾ ಅಂತಂದ್ರೆ ನೆನ್ಪಿಟ್ಕೋಬೇಕು. ಆಮೇಲೆ ಯೋಜನಾ ರಜೆ ಅವಧಿ ಯಾವಾಗ ಬಂತು ಅಂತಂದ್ ಹೇಳಿ. ಸೊ ಪಾಕಿಸ್ತಾನ ಯುದ್ಧ ಆದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಗ್ಯಾಪ್ ಮಾಡ್ತಾರ. ಯಾಕಂದ್ರೆ ಚೀನಾ ಯುದ್ಧ ಆಗಿರುತ್ತ 1962ರಲ್ಲಿ. ನೆಕ್ಸ್ಟ್ 1965ರೊಳಗೆ ಮತ್ತೇನಂತಂದ್ ಹೇಳಿದ್ರೆ ಪಾಕಿಸ್ತಾನ ಯುದ್ಧ ಆಗತ್ತ. ಇನ್ನಿ ಬೇಡನೇ ಬೇಡ ಅಂತಂದ್ ಹೇಳಿ 1966ರಿಂದ ಹಿಡ್ಕೊಂಡು 1969ರವರೆಗೆ ಸೊ ಅವಾಗ ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತರಂಗಿಲ್ಲ. ಸೊ ಅದನ್ನ ನಾವು ಯೋಜನಾ ರಜೆ ಅವಧಿ ಅಂತಂದ್ ಹೇಳಿ ಕರಿತೀವಿ. ಆ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ಸ್ಕರ್ವಿ ರೋಗವು ಯಾವುದರ ಕೊರತೆಯಿಂದ ಬರುತ್ತೆ? ಸ್ಕರ್ವಿ ರೋಗ ಯಾವುದರ ಕೊರತೆಯಿಂದ ಬರುತ್ತೆ ಅಂತಂದ್ ಹೇಳಿ. ಎಸ್, ಯಾವುದರ ಕೊರತೆ ಅಂತಂದ್ರೆ ವಿಟಮಿನ್ ಸಿ ಕಡಿಮೆ ಆಗೋದ್ರಿಂದ ಸ್ಕರ್ವಿ ರೋಗ ಬರುತ್ತೆ. ವಿಟಮಿನ್ ಸಿ ಗೆ ಇನ್ನೊಂದ್ ಏನ್ ಕರೀತಾರ ಅಂತಂದ್ರೆ ಅಸ್ಕಾರ್ಬಿಕ್ ಆಸಿಡ್ ಅಂತಂದ್ ಕರೀತಾರ. ವಿಟಮಿನ್ ಸಿ ಏನಂತ ಕರೀತಾರಪ್ಪ ಅಂತಂದ್ರೆ ಅಸ್ಕಾರ್ಬಿಕ್ ಆಸಿಡ್ ಅಂತಂದ್ ಹೇಳು ಕೂಡ ಕರೀತಾರ. ಅಂದ್ರೆ ಇಲ್ಲಿ ಹುಳಿ ಹುಳಿ ಪದಾರ್ಥಗಳು ಬರ್ತಾವಲ್ಲ, ಸಿಟ್ರಸ್ ಹಣ್ಣುಗಳಾದಂತದ್ದು ಯಾವು? ನಿಂಬೆ ಹಣ್ಣಾಗಿರ್ಬೋದು, ಕಿತ್ತಳೆ ಹಣ್ಣಾಗಿರ್ಬೋದು, ಅಥವಾ ನೆಲ್ಲಿಕಾಯಿ, ಇವುಗಳೆಲ್ಲ ಏನಪ್ಪಾ ಅಂತಂದ್ರೆ ಅಸ್ಕಾರ್ಬಿಕ್ ಆಸಿಡ್ ಇರುತ್ತೆ. ಇದನ್ನ ನೀವೇನಪ್ಪಾ ಅಂದ್ರ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ವಿಟಮಿನ್ ಎ ಕಡಿಮೆ ಆಯ್ತಂತಂದ್ ಹೇಳಿದ್ರೆ ಏನ್ ರೋಗ ಬರುತ್ತ? ರಾತ್ರಿ ಗುರುಡುತನ. ರಾತ್ರಿ ಗುರುಡುತನ, ರಾತ್ರಿ ಕಣ್ ಕಾಣಿಸಂಗಿಲ್ಲ, ನೈಟ್ ಬ್ಲೈಂಡ್ನೆಸ್ ಅಂತಂದ್ ಹೇಳ್ತೀವಿ. ಆಮೇಲೆ ವಿಟಮಿನ್ ಬಿ ಕಡಿಮೆ ಆಯ್ತಂತಂದ್ ಹೇಳಿದ್ರೆ ಏನ್ ಬರುತ್ತ? ಬೇರಿ ಬೇರಿ ಅನ್ನೋ ರೋಗ ಬರುತ್ತ. ಆಮೇಲೆ ವಿಟಮಿನ್ ಡಿ ಕಡಿಮೆ ಆಯ್ತಂತಂದ್ ಹೇಳಿದ್ರೆ ರಿಕೆಟ್ಸ್ ಅನ್ನೋ ರೋಗ ಬರುತ್ತ. ಆಮೇಲೆ ವಿಟಮಿನ್ ಇ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ಬಂಜತನ ಅಂತಂದ್ ಹೇಳ್ತೀವಿ, ಮಕ್ಕಳಾಗಂಗಿಲ್ಲ, ವಿಟಮಿನ್ ಇ ಇರ್ಬೇಕು. ಅದಾದ ನಂತರ ವಿಟಮಿನ್ ಕೆ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ರಕ್ತ ಹೆಪ್ಪುಗಟ್ಟಂಗಿಲ್ಲ, ಬ್ಲಡ್ ಕ್ಲಾಟಿಂಗ್ ಆಗಂಗಿಲ್ಲ. ಸೊ ಎಲ್ಲಾ ಪಾಯಿಂಟ್ಸ್ ಗಳು ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಪ್ಲಾಸಿ ಕದನ ಯಾವಾಗ ನಡೆಯುತ್ತ ಅಂತಂದ್ ಹೇಳಿ ಕ್ವಶನ್. ಸೊ ಯಾವಾಗ ನಡೆಯುತ್ತಪ್ಪ ಅಂತಂದ್ ಹೇಳಿದ್ರೆ 1757. ಪರ್ಟಿಕ್ಯುಲರ್ ಆಗಿ ಎಲ್ಲಾದ್ರೂ ಕೇಳ್ರಿ ಅಂತಂದ್ ಹೇಳಿದ್ರೆ ಜೂನ್ 23ನೇ ತಾರೀಕು, ಜೂನ್ 23, 1757ರಲ್ಲಿ ಪ್ಲಾಸಿ ಕದನ ನಡೆಯುತ್ತ. ಇದು ಯಾರ್ಯಾರ ನಡುವೆ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ ರಾಬರ್ಟ್ ಕ್ಲೈವ್ ವರ್ಸಸ್ ಯಾರಂತಂದ್ ಹೇಳಿದ್ರೆ ಸಿರಾಜ್ ಉದ್ದೌಲ್, ಸಿರಾಜ್ ಉದ್ದೌಲ್. ಸೊ ಇವ್ರ ನಡುವೆ ನಡೆಯುತ್ತ. ಸಿರಾಜ್ ಉದ್ದೌಲ್ನ ಕೊಲ್ತಾರ ಈ ಕದನದಲ್ಲಿ. ಅದಾದ ನಂತರ ನೆಕ್ಸ್ಟ್ ಯಾರು ಬಂಗಾಳದ ನವಾಬ ಆಗ್ತಾರಂತಂದ್ ಹೇಳಿದ್ರ ಜಾಫರ್ ಅಂತಂದೇಳಿ. ಯಾರ ಮೇಲೆ ಆಗ್ತಾರ? ಸರ್ ಮಿರ್ಜಾ ಜಾಫರ್. ಸೊ ಇದನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ಮೀರ್ ಜಾಫರ್ ಅಂತಂದ್ ಹೇಳ್ತೀವಿ. ಆಮೇಲೆ ಅದು 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 ಅಷ್ಟು ನೆನ್ಪಿಟ್ಕೊಂಡ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ 1764ರ ಕದನ. 1764ರ ಕದನ ಏನಂತಂದ್ ಹೇಳಿದ್ರ ಬಕ್ಸಾರ್ ಕದನ ಅಂತಂದ್ ಹೇಳ್ತೀವಿ. ಇದ್ರಲ್ಲಿ ಯಾರ್ಯಾರಿಗಂತಂದ್ ಹೇಳಿದ್ರ ಇಂಗ್ಲಿಷರಿಗೂ ಮತ್ತು ಒಂದು ತ್ರಿಕೂಟ ಬರುತ್ತೆ. ಅಂದ್ರೆ 3 ಜನ ಸೇರ್ಬಿಟ್ಟು ಒಂದು
ಸೈನ್ಯವನ್ನ ರೆಡಿ ಮಾಡ್ಕೊಂಡಿರ್ತಾರ. ಒಬ್ರು ಯಾರಂತಂದ ಹೇಳಿದ್ರ ಮೀರ್ ಕಾಸಿಂ ಅಂತಂದ್ ಹೇಳ್ತೀವಿ. ಇನ್ನೊಬ್ರು ಯಾರಂತಂದ ಹೇಳಿದ್ರ ಸೂಜಾ ಉದ್ದೌಲ್ ಅಂತಂದ್ ಹೇಳಿ ಉತ್ತರ ಪ್ರದೇಶದ ರಾಜ. ಅದಾದ ನಂತರ ಇನ್ನೊಬ್ರು ಯಾರಪ್ಪ ಅಂತಂದ ಹೇಳಿದ್ರ ನಮ್ ಭಾರತ ದೇಶದ ರಾಜ ಎರಡನೇ ಶಾ ಆಲಂ ಯಾರಂತಂದ ಹೇಳಿದ್ರ ಮೊಘಲರ ದೊರೆ. ಇವ್ರು 3 ಜನ ಸೇರ್ಬಿಟ್ಟು ಒಂದು ತ್ರಿಕೂಟವನ್ನ ರಚನೆ ಮಾಡಿ ಇಂಗ್ಲಿಷರ ವಿರುದ್ಧ ದಾಳಿ ಮಾಡ್ತಾ ಇರ್ತಾರ. ಇಷ್ಟು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೇನೇನ್ ಬರುತ್ತೆ, ಇನ್ನೊಂದ್ ಬರುತ್ತೆ 1760ರಲ್ಲಿ ವಾಂಡಿವಾಶ್ ಕದನ ಅಂತಂದ್ ಹೇಳ್ತೀವಿ. ವಾಂಡಿವಾಶ್ ಕದನ, ಈ ಕದನ ಯಾರ ನಡುವೆ ಅಂತಂದ ಹೇಳಿದ್ರೆ ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವೆ ನಡೆಯುತ್ತೆ. ಇದರಲ್ಲಿ ಫ್ರೆಂಚರ್ ಸೋತೋಗ್ತಾರ, ಅವ್ರನ್ನ ಭಾರತದಿಂದ ಹೊರಗಾಕ್ತಾರ. ಸೊ ಪಾಯಿಂಟ್ಸ್ ಕ್ಲಿಯರ್. ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಯಾರಂತಂದ ಹೇಳಿದ್ರೆ ಕರ್ನಂ ಮಲ್ಲೇಶ್ವರಿ ಅಂತಂದ ಹೇಳ್ತೀವಿ. 2000 ಒಳಗಡೆ ಸಿಡ್ನಿ ಒಳಗಡೆ ಒಲಿಂಪಿಕ್ಸ್ ನಡೆದಿರ್ತಾವ. ಅದ್ರೊಳಗಡೆ ಏನಂತಂದ ಹೇಳಿದ್ರೆ ವೇಟ್ ಲಿಫ್ಟಿಂಗ್ ಮಾಡ್ಬಿಟ್ಟು ಏನಂತಂದ ಹೇಳಿದ್ರೆ ಕರ್ನಂ ಮಲ್ಲೇಶ್ವರಿ ಅವರು ಮೊದಲ ಕಂಚಿನ ಪದಕವನ್ನ ಗೆಲ್ತಾರ. ಸೊ ಮೊದಲ ಕಂಚಿನ ಪದಕವನ್ನ ಅಲ್ಲಿವರೆಗೂ ಯಾರು ಗೆದ್ದಿರಂಗಿಲ್ಲ, ನೆನ್ಪಿಟ್ಕೊಳ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ಇವ್ರಿಗೆ ಏನಂತ ಕರೀತಾರ ಅಂತಂದ ಹೇಳಿದ್ರೆ ದಿ ಐರನ್ ಲೇಡಿ ಆಫ್ ಇಂಡಿಯಾ ಅಂತಂದ ಹೇಳಿ ಕರೀತಾರೆ ಇವ್ರನ್ನ, ದಿ ಐರನ್ ಲೇಡಿ ಆಫ್ ಇಂಡಿಯಾ. ಆಮೇಲೆ ನೆಕ್ಸ್ಟ್ ಇವ್ರು ಯಾವ ರಾಜ್ಯಕ್ಕೆ ಸಂಬಂಧ ಪಡ್ತಾರ ಅಂತಂದ್ರೆ ಆಂಧ್ರ ಪ್ರದೇಶಕ್ಕೆ ಸೇರಿರುವಂತ ಪರ್ಸನ್ ಆಗಿದಾರ. ಆಮೇಲೆ ಇವ್ರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಕೂಡ ಕೊಡ್ತಾರ. ಸೊ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅನ್ನು ಕೊಡ್ತಾರ, ಇದನ್ನ ನೆನ್ಪಿಡ್ಕೋಬೇಕು. ಆಮೇಲೆ ಪಿ ಟಿ ಉಷಾ ಎದಕ್ ಬರ್ತಾರ, ಇವರು ರನ್ನಿಂಗ್ ಅಂತಂದ್ ಹೇಳ್ತೀವಿ. ಆಮೇಲೆ ಸೈನಾ ನೆಹ್ವಾಲ್ ಎದಕ್ ಬರ್ತಾರ, ಯಾರಿಗಾದ್ರೂ ಗೊತ್ತೈತೇನ್? ಮೇರಿ ಕೋಮ್ ಏನಪ್ಪಾ ಅಂತಂದಿದ್ರ ಬಾಕ್ಸಿಂಗ್. ಸೈನಾ ನೆಹ್ವಾಲ್ ಎದಕ್ಕ? ನೋಡ್ರಿ ಎದಕ್ ಬರ್ತಾರ. ನೆಕ್ಸ್ಟ್ ನೋಡ್ರಿ ಗಿರ್ ನ್ಯಾಷನಲ್ ಪಾರ್ಕ್ ಅಥವಾ ಗಿರ್ ರಾಷ್ಟ್ರೀಯ ಉದ್ಯಾನವನ ಯಾವುದಕ್ಕ ತುಂಬಾ ಫೇಮಸ್ ಆಗೈತಿ ಅಂತಂದ ಹೇಳಿ. ಗಿರ್ ನ್ಯಾಷನಲ್ ಪಾರ್ಕ್ ಒಳಗಡೆ ಅತಿ ಹೆಚ್ಚು ಕಂಡು ಬರ್ತವ ಯಾವ ಅಂತಂದ ಹೇಳಿದ್ರ ಏಷಿಯಾಟಿಕ್ ಲಯನ್ಸ್ ಅಂತಂದ ಹೇಳ್ತೀವಿ. ಯಾವಂತ ಹೇಳ್ತೀವಿ? ಏಷಿಯಾಟಿಕ್ ಲಯನ್ಸ್. ಇದೆಲ್ಲಿ ಕಂಡು ಬರುತ್ತೆ ಅಂತಂದ ಹೇಳಿದ್ರ ಗುಜರಾತ್ ರಾಜ್ಯದ ಜುನಾಗಢ್ ಜಿಲ್ಲೆ ಒಳಗಡೆ ಕಂಡು ಬರುವಂತ ಒಂದು ನ್ಯಾಷನಲ್ ಪಾರ್ಕ್. ಇದನ್ನ 1965ರಲ್ಲಿ ಸ್ಥಾಪನೆ ಮಾಡ್ತಾರ. ಸೊ ಇಲ್ಲಿ ಮೇನ್ ಏನಂತಂದ ಹೇಳಿದ್ರ ಸಿಂಹಗಳನ್ನ ಉಳಿಸ್ಬೇಕು ಅಂತಂದ ಹೇಳಿ. ಅದಾದ ನಂತರ ಇಲ್ಲಿ ಗಿರ್ ನ್ಯಾಷನಲ್ ಪಾರ್ಕ್ ಒಳಗಡೆ ಗಿರ್ ಅದೇನ್ ಮೌಂಟೇನ್ಸ್ ಬರ್ತಾವಲ್ಲ, ಅಲ್ಲೊಂದು ಬುಡಕಟ್ಟು ಜನಾಂಗ ಬರುತ್ತ, ಮಾಲ್ದಾರಿ ಬುಡಕಟ್ಟು ಜನಾಂಗ ಅಂತಂದ ಹೇಳಿ. 6ನೇ ಪ್ರದೇಶದಲ್ಲಿ ಮಾಲ್ದಾರಿ ಬುಡಕಟ್ಟು ಜನಾಂಗ ಅಂತಂದ ಹೇಳಿ ಬರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಪ್ರಾಜೆಕ್ಟ್ ಟೈಗರ್ ಅಂತಂದ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ? 1973 ಒಳಗಡೆ ಪ್ರಾಜೆಕ್ಟ್ ಟೈಗರ್ ಅಂತಂದ ಹೇಳಿ ಸ್ಟಾರ್ಟ್ ಮಾಡ್ತಾರ. ಎಲ್ಲಾ ದೇಶದ ಒಳಗಡೆ ಟೈಗರ್ಸ್ ಗಳನ್ನ ಸೇವ್ ಮಾಡ್ಬೇಕಂತಂದ ಹೇಳಿ ವೈಲ್ಡ್ ಲೈಫ್ ಸೆಂಚುರಿಗಳನ್ನ ಮೀಸಲಿಡ್ತಾರ. ಆಮೇಲೆ ಪ್ರಾಜೆಕ್ಟ್ ಎಲಿಫೆಂಟ್ ಅಂತಾನು ಕೂಡ ಬರುತ್ತ, ಅದು ಯಾವಾಗ ಬರುತ್ತ ಅಂತ ನೋಡ್ಕೊಳ್ರಿ. ನೆಕ್ಸ್ಟ್ ಪ್ರಾಜೆಕ್ಟ್ ರೈನೋಸು ಕೂಡ ಬರುತ್ತ. ಆಮೇಲೆ ಪ್ರಾಜೆಕ್ಟ್ ಕ್ರೊಕೊಡೈಲ್ ಅಂತಂದ ಹೇಳಿ ಬರ್ತಾವ. ಇದು ಯಾವ್ಯಾವ ವರ್ಷ ಬರ್ತಾವ ಅಂತಂದ ಹೇಳಿ ನೀವು ಚೆಕ್ ಮಾಡ್ಕೊಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಂವಿಧಾನದ ಪೀಠಿಕೆಯನ್ನ ಯಾವುದರ ಮೂಲಕ ತಿದ್ದುಪಡಿ ಮಾಡ್ಲಾಯ್ತಂತ ಹೇಳಿ. ಸೊ ಫಸ್ಟ್ ಟೈಮ್ ಸಂವಿಧಾನ ಪೀಠಿಕೆಯನ್ನ ತಿದ್ದುಪಡಿ ಮಾಡ್ತಾರ. ಯಾವಾಗ ಅಂತಂದ ಹೇಳಿದ್ರ 42ನೇ ತಿದ್ದುಪಡಿ 1976 ಒಳಗಡೆ. ಅದ್ರಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರ 3 ವರ್ಡ್ಸ್ ಗಳನ್ನ ಹೇಳ್ತಾರ. 3 ವರ್ಡ್ಸ್ ಗಳು ಸೇರಿಸ್ತಾರೆ. ಏನೇನು? ಒಂದ್ ಯಾವ್ದಂತಂದ ಹೇಳಿದ್ರ ಸೋಷಿಯಲಿಸ್ಟ್, ಅದಾದ ನಂತರ ನೆಕ್ಸ್ಟ್ ಸೆಕ್ಯುಲಾರ್, ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರೆ ಇಂಟೆಗ್ರಿಟಿ. ನೋಡ್ರಿ ಕರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಯಾವ ವರ್ಡ್ಸ್ ಗಳನ್ನ ಸೇರಿಸಿದಾರ ಅಂತಂದ ಹೇಳಿ ನೋಡ್ಕೊಳ್ರಿ. ಆಮೇಲೆ 42ನೇ ತಿದ್ದುಪಡಿಯನ್ನ ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಾನು ಕೂಡ ಕರಿತೀವಿ. ಏನಂತ ಕರಿತೀವಿ? ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಂದ ಹೇಳಿ. ಆಮೇಲೆ 44ನೇ ತಿದ್ದುಪಡಿ ಮಾಡ್ಬಿಟ್ಟು ಏನೋ ಚೇಂಜಸ್ ಮಾಡ್ತಾರ ಅಂತಂದ ಹೇಳಿ ನಾನು ಮೊನ್ನೆ ಕ್ಲಾಸ್ ಅಲ್ಲಿ ಹೇಳಿದೆ ನಿಮ್ಗ. ಮೊರಾರ್ಜಿ ದೇಸಾಯಿ ಅವರು ಇದ್ದಾಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಆರ್ಟಿಕಲ್ 20 ಮತ್ತು 21 ರದ್ದು ಮಾಡಂಗಿಲ್ಲ. ಯಾವಾಗ ಅಂತಂದ ಹೇಳಿದ್ರ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಅಂತಂದ ಹೇಳಿ. ಆಮೇಲೆ ತಿದ್ದುಪಡಿ 61 ಏನ್ ಹೇಳುತ್ತ ಅಂತಂದ ಹೇಳಿದ್ರ ವಯಸ್ಸನ್ನ ಚೇಂಜ್ ಮಾಡ್ತಾರ. 21ರಿಂದ 18ಕ್ಕ ಮತದಾನದ ವಯಸ್ಸನ್ನ. ಸೊ ಈ ಪಾಯಿಂಟ್ಸ್ ಗಳನ್ನ ನೋಡ್ಕೊಳ್ರಿ ಮೇನ್. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಪ್ರಧಾನ ಕಚೇರಿ ಎಲ್ಲೈತಿ ಅಂತಂದ ಹೇಳಿ. ಎಸ್, ರಿಸರ್ವ್ ಬ್ಯಾಂಕ್ RBI ಯಾವಾಗ ಸ್ಥಾಪನೆ ಆಗತ್ತ? ಯಾವಾಗ ಸ್ಥಾಪನೆ ಆಗತ್ತಂತಂದ ಹೇಳಿದ್ರ ಏಪ್ರಿಲ್ 1ನೇ ತಾರೀಕು 1935ರಲ್ಲಿ. RBI ಅನ್ನ ಸ್ಥಾಪನೆ ಮಾಡ್ತಾರ.
ಆಮೇಲೆ ಇದನ್ನ ಶಿಫಾರಸು ಮಾಡಿದಂತ ಸಮಿತಿ ಯಾವ್ದಂತಂದ ಹೇಳಿದ್ರೆ ಹಿಲ್ಟನ್ ಯಂಗ್ ಅಂತಂದ ಹೇಳಿ. ಹಿಲ್ಟನ್ ಯಂಗ್ ಅನ್ನೋ ಒಂದು ಸಮಿತಿ ಬರುತ್ತಾ, ಆದ್ರ ಶಿಫಾರಸಿನ ಮೇರೆಗೆ RBI ಸ್ಥಾಪನೆ ಆಗತ್ತ. ಅದಾದ ನಂತರ ಇದ್ರದ್ದು ಆರಂಭದಲ್ಲಿ ಪ್ರಧಾನ ಕಚೇರಿ ಎಲ್ಲಿರತ್ತಂತಂದ್ರೆ ಕಲ್ಕತ್ತಾದೊಳಗಡೆ ಇರುತ್ತ. ಬಟ್ ಆದ್ರೆ ಅದನ್ನ ಚೇಂಜ್ ಮಾಡಿ ಎಲ್ಲಿಗೆ ತಗೊಂಡ್ ಬರ್ತಾರ ಅಂತಂದ್ರೆ ಮುಂಬೈಗೆ ತಗೊಂಡ್ ಬರ್ತಾರ. ಮುಂಬೈಗೆ ನೆನ್ಪಿಟ್ಕೊಳ್ರಿ. ಸೊ ಇದ್ರದ್ದು ಪ್ರಧಾನ ಕಚೇರಿ ಇವಾಗ ಎಲ್ಲೈತೆ? ಮುಂಬೈ ಒಳಗಡೆ ಐತೆ, ಡೆಲ್ಲಿ ಒಳಗಡೆ ಬರಂಗಿಲ್ಲ. ಆಮೇಲೆ ಇದ್ರದ್ದು ಮೊದಲ ಗವರ್ನರ್ ಯಾರಂತಂದ ಹೇಳಿದ್ರ ಓಸ್ಬೋರ್ನ್ ಸ್ಮಿತ್ ಅಂತಂದ ಹೇಳ್ತೀವಿ. ಓಸ್ಬೋರ್ನ್ ಸ್ಮಿತ್ ನೆನ್ಪಿಟ್ಕೊಳ್ರಿ, ಓಸ್ಬೋರ್ನ್ ಸ್ಮಿತ್ ಅಂತಂದ ಹೇಳಿ. RBI ನ ಮೊದಲ ಗವರ್ನರ್ ಸ್ಟಾರ್ಟ್ ಆದಾಗ ಓಸ್ಬೋರ್ನ್ ಸ್ಮಿತ್. ಆಮೇಲೆ ಭಾರತದ ಮೊದಲ ಅಂತಂದ ಹೇಳಿದ್ರ, ಭಾರತದ ಮೊದಲ RBI ಗವರ್ನರ್ ಯಾರ ಅಂತಂದ ಹೇಳಿದ್ರೆ CD ದೇಶ್ಮುಖ್. ಯಾರಂತಂದ ಹೇಳಿದ್ರ CD ದೇಶ್ಮುಖ್. ಈ ಪಾಯಿಂಟ್ಸ್ ನೋಡ್ಕೋಬೇಕು. ಇವಾಗ ಯಾರಿದಾರ ಅಂತಂದ ಹೇಳಿ ಚೆಕ್ ಮಾಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ? ಆವರ್ತನದ ಅಥವಾ ಫ್ರೀಕ್ವೆನ್ಸಿಯ ಏಕಮಾನ ಯಾವುದು ಅಂತಂದ ಹೇಳಿ. ಎಸ್, ಯಾವ್ದಂತಂದ ಹೇಳಿದ್ರ ಹರ್ಡ್ಜ್ ಅಂತಂದ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ಹರ್ಡ್ಜ್ ಅಂತಂದ್ ಹೇಳ್ತೀವಿ. ಇದ್ರ ಬಗ್ಗೆ ಅಷ್ಟೊಂದೇನ್ ಕ್ವಶನ್ಸ್ ಗಳು ಬರಂಗಿಲ್ಲ, ಟೆನ್ಷನ್ ತೊಳಕ್ ಹೋಗ್ಬೇಡ್ರಿ. ಜಸ್ಟ್ ಏನಂತಂದ್ರೆ ನೆನ್ಪಿಟ್ಕೊಳ್ರಿ, ರಿಪೀಟ್ ಆಗಿ ಕೇಳುವಂತ ಕ್ವಶನ್ ಅದು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಪ್ರಸ್ತುತ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರು ಯಾರಂತಂದೇಳಿ. ಮೊದಲೇನಿತ್ತಂದ್ರೆ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್ ಅಂತ ಇತ್ತು. ಇದಕ್ಕ ಜನರಲ್ ಅವ್ರ ಹೆಡ್ ಇರ್ತಿದ್ರು, ಆಮೇಲೆ ನೇವಿಗೆ ಅಡ್ಮಿರಲ್ ಅಂತ ಇರ್ತಿದ್ರು, ಏರ್ ಫೋರ್ಸ್ಗೆ ಏರ್ ಚೀಫ್ ಮಾರ್ಷಲ್ ಅಂತಂದೇಳಿ. ಅದಾದ ನಂತರ ಇವ್ರ ಮೇಲೆ ಯಾರು ಇರ್ತಿದ್ರ ಅಂತಂದ ಹೇಳಿದ್ರೆ ರಾಷ್ಟ್ರಪತಿ ಅವ್ರು ಇರ್ತಿದ್ರು. ಇವಾಗ ಏನ್ ಮಾಡಿದಾರ, ಇವ್ರ ಮೇಲೆ ಏನಂತಂದ ಹೇಳಿದ್ರೆ ಒಬ್ಬರನ್ನ ಹೆಡ್ ಮಾಡಿದಾರ, CDS ಅಂತಂದ ಹೇಳಿ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಅವ್ರ ಮೇಲೆ ಏನಂತಂದ ಹೇಳಿದ್ರೆ ರಾಷ್ಟ್ರಪತಿ ಬರ್ತಾರ. ಇವಾಗ ಯಾರಿದಾರಪ್ಪ ಅಂತಂದ ಹೇಳಿದ್ರೆ, ಯಾರಿದಾರ ಇವಾಗ ಪ್ರಸ್ತುತ CDS? ಅನಿಲ್ ಚೌಹಾಣ್ ಅಂತಂದ ಹೇಳಿ. ಯಾರಿದಾರ ಅಂತಂದ ಹೇಳಿದ್ರೆ ಅನಿಲ್ ಚೌಹಾಣ್ ಅಂತಂದ ಹೇಳಿದಾರೆ. ಮೊದಲ CDS ಯಾರಪ್ಪ ಅಂತಂದ ಹೇಳಿದ್ರೆ ಬಿಪಿನ್ ರಾವತ್ ಇದ್ರು. ಮೊದಲು ಯಾರು ಫಸ್ಟ್ CDS ಯಾರಂತಂದ ಹೇಳಿದ್ರೆ ಬಿಪಿನ್ ರಾವತ್ ಸರ್ ಅಂತಂದಿದ್ರು. ಅವ್ರು ಹೆಲಿಕಾಪ್ಟರ್ ಅಪಘಾತದಲ್ಲಿ ತೀರೋಗ್ತಾರ. ಇವಾಗ ಯಾರಿದಾರ ಅಂತಂದ ಹೇಳಿದ್ರೆ ಜನರಲ್ ಅನಿಲ್ ಚೌಹಾಣ್ ಸರ್ ಇದಾರ. ಸೊ ಇವಾಗ ಪ್ರಸ್ತುತವಾಗಿ ಇದನ್ನ ನೀವೇನಂತಂದ ಹೇಳಿದ್ರೆ ನೆನ್ಪಿಟ್ಕೋಬೇಕಾಗತ್ತ. ಸೊ ಇಷ್ಟು ಪಾಯಿಂಟ್ಸ್ ಗಳು. ಅದಾದ ನಂತರ ನೇವಿಗೆ ಯಾರು ಹೆಡ್ ಇದಾರ, ಏರ್ ಫೋರ್ಸ್ ಯಾರು ಹೆಡ್ ಇದಾರ ಅಂತಂದ ಹೇಳಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ.